ತುಂಬಾ ಖುಷಿ ಆಗ್ತಿತ್ತು. ನಮ್ಮ ಸಿನಿಮಾದಲ್ಲಿ ಹಾಡಿರೋದೇ ನಮ್ದೊಂದು ಅದೃಷ್ಟ ತರ. ಸೊ ಈ ಸಾಂಗ್ ಕೇಳಿದ ತಕ್ಷಣ ಬೆಟ್ಕೋಬೇಕಂತ ಅನಿಸ್ತಾ ಇದೆ. ಆಮೇಲೆ ನಮ್ಮ ಫಸ್ಟ್ ಸ್ಕೆಡ್ಯೂಲ್ ನಾನು ಮಾಡಿದ ಸಿಟಿ ಲೈಟ್ಸ್ ಫಸ್ಟ್ ಸ್ಕೆಡ್ಯೂಲ್ ಕೂಡ ಇಲ್ಲಿಂದಾನೆ ಸ್ಟಾರ್ಟ್ ಮಾಡಿದ್ದು. ಸೊ ತುಂಬಾ ಖುಷಿ ಆಗ್ತಿದೆ ಸಾಂಗ್ ನ ಕೇಳಿ. ನಾನು ಇವಾಗಲೇ ಕೇಳಿದ ಸಾಂಗ್ ನಿಮ್ ಜೊತೆನೆ ತುಂಬಾ ಖುಷಿ ಆಗ್ತಿದೆ. ಅಂದ್ರೆ ನನ್ನ ಅಪ್ರೋಚ್ ಏನಂತಂದ್ರೆ ಸರ್, ನಾನೊಂಥರ ಸರ್ ಮೂವಿಗೆ ಒಂಥರ ಸ್ಟೂಡೆಂಟ್ ಆಗಿ ಹೋಗ್ತೀನಿ. ಯಾಕಂದ್ರೆ ನನಗೆ ತುಂಬ ಹೊಸದು ಕಲಿಯಕ್ಕೆ ಸಿಗುತ್ತೆ. ಅಂದರೆ ಈಗ ಈ ಈ ಈ ಮೂವಿಲಿ ನನ್ನ ಮಹದೇಶ್ವರ ಸ್ವಾಮಿ ಅದೇ ಬೆಟ್ಟದ ಫೋಕ್ ಸಾಂಗ್ಸ್ ಸಿಕ್ತು. ಸೊ ಬಟ್ ಅದನ್ನ ಹೇಗೆ ಪ್ರೆಸೆಂಟ್ ಮಾಡೋದು, ಅಂದರೆ ನಮ್ಮ ಮೂವಿಗೆ ಅದನ್ನ ಅಲೈನ್ ಮಾಡಿ ಹೇಗೆ ಪ್ರೆಸೆಂಟ್ ಮಾಡೋದು ಅಂತ. ಸೊ ನಾನು ಸರ್ ಇಬ್ರು ಅದನ್ನ ಹೇಗೆ ಈ ಫ್ಯೂಷನ್ ಹೇಗೆ ತಗೊಂಡ್ಬರೋದು. ಸೊ ಆ ಒಂದು ಪ್ರೊಸೆಸಲ್ಲಿ ಈ ರ್ಯಾಪ್ ಯೂಸ್ ಮಾಡೋಣ, ಒಳ್ಳೆ ಆರ್ಟಿಸ್ಟ್ನ ಯೂಸ್ ಮಾಡೋಣ, ರ್ಯಾಪಲ್ಲೂ ಒಳ್ಳೆ ಲಿರಿಕ್ಸ್, ಒಳ್ಳೆ ತುಂಬ ಅರ್ಥಗರ್ಭಿತವಾಗಿರೋದನ್ನ ಏನೋ ತಗೊಂಡ್ಬರೋಣ ಅಂತ ಇದು ಸರ್ ಮತ್ತೆ ನನ್ನ ಡಿಸಿಷನ್ ಸರ್. ಬಟ್ ನಿಮ್ಮಿಬ್ಬರ ಕಾಂಬಿನೇಷನಲ್ಲಿ ಈ ಸಬ್ಜೆಕ್ಟ್ ಪೂರ್ತಿ ಫೈನಲ್ ಆದಮೇಲೆ ಅಥವಾ ನೀವು ಡಿಸ್ಕಷನ್ ಕುಂತ ಆದಮೇಲೆ ಇದು ಒಟ್ಟಿಗೆ ಹೋಗುತ್ತಾ ಅಥವಾ ಬರೀ ಸಾಂಗ್ಗಳು ಮಾತ್ರ ಪರ್ಟಿಕ್ಯುಲರ್ ಮಾತ್ರ ಮಾತಾಡ್ತೀರಾ? ಇಲ್ಲ ಸರ್, ಇದು ತುಂಬ ಸ್ಪಾಂಟೇನಿಯಸ್ ಆಗಿ ಆಗ್ತಾ ಇರುತ್ತೆ ಸರ್. ಅಂದರೆ ಇಂಪ್ರೊವೈಸೇಷನ್ಸ್ ಆಗ್ತಾ ಇರುತ್ತೆ. ಕೆಲವೊಂದ್ಸರಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಮೇಲೆ ವರ್ಕ್ ಮಾಡಬೇಕಾದ್ರೆ ಹೊಸದಾಗಿ ಕೊಟ್ಕೊಳ್ಳುತ್ತೆ. ಸೊ ವೆರಿ ಸ್ಪಾಂಟೇನಿಯಸ್ ಡಿಸಿಷನ್ ಸರ್. ತುಂಬ ಇಂಪ್ರೊವೈಸ್ ಮಾಡ್ತಾ ಇರ್ತೀವಿ. ದಟ್ ಇಸ್ ಅ ಮ್ಯಾಜಿಕ್ ಅಲ್ವಾ? ಅಂದರೆ ಮ್ಯಾಜಿಕ್ ಕ್ರಿಯೇಟರ್ ಸರ್. ಭಯ ಖಂಡಿತ ಇತ್ತು, ಬಟ್ ಆಲ್ಸೋ ಅಪ್ಪ ತುಂಬ ಕಂಫರ್ಟಬಲ್ ಆಗಿ ಮಾಡಿಸಿ ಎಲ್ಲ ಕೆಲಸ ಹೇಳ್ಕೊಟ್ರು, ಹಿಂಗೆ ಮಾಡು ಅಂತ. ಕಲ್ತ್ಕೊಂಡು ಬಂದಿರೋದು ಒಂದಾದರೆ ಇಲ್ಲಿ ಸೆಟ್ಟಿಗೆ ಬಂದು ಕಲ್ತಿರೋದು ತುಂಬ ಇದೆ. ಅಲ್ಲಿ ಏನಿದ್ರು ಕ್ಯಾರೆಕ್ಟರ್ ವರ್ಕ್ ಹೇಗೆ ಅಂತ ಹೇಳ್ಕೊಡ್ತಾರೆ. ಬಟ್ ಇಲ್ಲಿ ಬಂದಮೇಲೆ ಹಿಂದೆ ಒಂದಷ್ಟು ಕಲಿಯುವಂಥದ್ದು ಇರುತ್ತಲ್ಲ, ಸೊ ಅದು ನಂಗೆ ಎಂಟೈರ್ಲಿ ಲೊಕೇಶನ್ಸಿಂದ ಹಿಡಿದು ಪ್ರತಿಯೊಂದು ಸಹ ನಾವು ಮಾಡಿರೋ ಪ್ರತಿಯೊಂದು ದಿವಸದ ಶೂಟು ಎವ್ರಿಥಿಂಗ್ ನನಗೆ ಎಲ್ಲ ಹೊಸ ಎಕ್ಸ್ಪೀರಿಯನ್ಸ್. ಅದು ನಾನು ಚರಣ್ ಫಸ್ಟ್ ವಿಚಾರ ಇತ್ತು, ಯಾಕಂದರೆ ಮ್ಯೂಸಿಕ್ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ನಂದು ಮತ್ತೆ ಜಾನಪದ ಇಬ್ಬರು ಮಾತಾಡ್ಕೋತೀವಿ. ಚರಣ್ ನಿನ್ನ ಮಾಡ್ಬೋದಲ್ವಾ ಅಂದಾಗ ಚರಣ್ ಅದು ಫುಲ್ ಫ್ರೆಂಚಾಗಿ ಆ ಮೈಂಡಿಗೆ ಬಂತು. 100% ಚರಣ್ ಬಿಡಲ್ಲ. ನನಗೆ ಚರಣ್ದಲ್ಲಿ ಯಾವಾಗಲೂ ಅದೊಂದು ದೊಡ್ಡ ನಂಬಿಕೆ. ಮತ್ತು ಇದೇ ಸಿನಿಮಾಲ್ಲಿ ಇನ್ನೂ 3-4 ಸಾಂಗ್ಗಳಿದ್ದಾವೆ. ನನಗೆ ಗೊತ್ತಿರೋ ಹಾಗೆ ನಮಗೆ ನಾವೇ ಕಾಂಪಿಟೇಷನ್ ಆಗಿದ್ದೀವಿ. ಯಾಕೆಂದರೆ ಸಲಗಾಲಿ ಭೀಮಾಲಿ ತುಂಬ ಚೆನ್ನಾಗಿ ಮಾಡಿದ್ವಿ, ಎಲ್ಲ ಸಾಂಗ್ಸು ಬಿಟ್ಟಾಯ್ತು. ಈಗ ಚೆನ್ನಾಗಿ ಮಾಡಬೇಕು ಅಂತ ನಾವು ಹೋಗಿಲ್ಲ, ಏನು ಕೇಳ್ತಾ ಇದೆ ಸಬ್ಜೆಕ್ಟ್ಗೆ ಅಂತ ಮಾತ್ರ ಹೊಡೆದಾಡಿದ್ವಿ ಮತ್ತೆ ಕೂಡ. ಸೊ ಹಂಗಾಗಿ ಇದೆಲ್ಲ ಆಚೆ ಬರ್ತಿದೆ ಅಂತ ಕಾಣುತ್ತೆ. ಈಗ ಇನ್ನೂ ಒಂದು 3-4 ಸಾಂಗ್ ಏನು ಮಾಡಿದ್ದಾರೆ, ಹಾಗೆ ತುಂಬಾ ಎಲ್ರಿಗೂ ಇಷ್ಟ ಆಗುವಂಥ ಒಂದು ದೊಡ್ಡ ಆಲ್ಬಮ್ ಆಗುತ್ತೆ. ಇಲ್ಲ, ನನಗೆ ಮೊದಲು ನಾವು ಏನು ಇಲ್ಲಿ ಕಲಿಯಕ್ಕೆ ಬಂದಾಗ ಅಭಿನಯ ಅನ್ನೋದು ಬರೋದೇ ರಂಗ ತರಬೇತಿ ಇದ್ರೆ ಮಾತ್ರ. ನಿಮಗೆ ತುಂಬ ಶಕ್ತಿ ಕೊಡುತ್ತೆ ಯಾವತ್ತು. ಸೊ ಹಂಗಾಗಿ ನಾನು ಸ್ಕ್ರಿಪ್ಟ್ ಮಾಡಿದಾಗ ಸ್ವಲ್ಪ ರಂಗಭೂಮಿ ಕಲಾವಿದರಿಗೆ ಜಾಸ್ತಿ ಒತ್ತು ಕೊಡ್ತೀನಿ. ಯಾಕೆಂದರೆ ಅವರು ಭಯ ಇಲ್ಲದ್ರೆ ಅದಕ್ಕೆ ಜೀವ ತುಂಬ್ತಾರೆ. ಸೊ ಹಂಗಾಗಿ ಅವ್ರ ಮೇಲೆ ಯಾವಾಗಿದ್ರೂ ನನಗೆ ಗೌರವ ತುಂಬ. ಯಾಕೆಂದ್ರೆ ನಾನು ಕೂಡ ಒಬ್ಬ ಲರ್ನಿಂಗ್ ಆ್ಯಕ್ಟರ್. ನಾನು ಏನು ಕಲ್ತಿಲ್ಲ, ಪ್ರತಿದಿನ ಕಲಿತಾ ಇದ್ದೀನಿ, ಪ್ರತಿನಿತ್ಯ ಕಲಿತಾ ಇರ್ತೀನಿ. ಕಲಿಕೆಗೆ ಕೊನೆ ಅನ್ನೋದೇ ಇಲ್ಲ ಇಲ್ಲಿ. ನಿಮಗೆ ಯಾವ ರೀತಿ ಅಳವಡಿಸ್ಬೋದು? ಇಲ್ಲ, ನಾನು ಕರೆಕ್ಟ್, ತುಂಬ ಒಳ್ಳೆ ಪಾಯಿಂಟ್. ಪ್ರತಿ ಸರಿ ಈ ಹೊರಗಡೆ ನಾನು ನಿರ್ದೇಶಕ ಆದಮೇಲೆ ತುಂಬ ಜಾಸ್ತಿ ಸೊಸೈಟಿ ಸುತ್ತಾಡೋಕ್ಕೆ ಶುರು ಮಾಡಿದ್ದೀನಿ. ಎಲ್ಲೆಲ್ಲೆಲ್ಲಿ ಎಲ್ಲ ಜಾಗದಲ್ಲಿ ಸುತ್ತಾಡ್ತೀನಲ್ಲ, ಅಲ್ಲೆಲ್ಲರೂ ಇವತ್ತಿನ ಯಾರು ಜೆನ್ಸಿ ಕಿಡ್ಸ್ ಆಗ್ಬೋದು ಅಥವಾ ಮುಂದೆ ಬೆಳೆಯುವಂಥ ಮಕ್ಕಳಾಗ್ಬೋದು, ಅವರು ಸ್ವಲ್ಪ ಈ ಸೌಂಡ್ ಕಡೆ ಇಷ್ಟಪಡೋ ಥರ ಇದೆ. ಮತ್ತು ಆ ಸೌಂಡಲ್ಲಿ ನನಗೆ ಒಳ್ಳೇದೇನು ಹೇಳಕ್ಕೆ ಸಾಧ್ಯ ಅಂದರೆ, ಇದೇ ಇವಾಗ ಕೆಂಡ ದೋಕಲಿ ಗಂಡನ ಅನ್ನೋ ಲೈನ್ನಲ್ಲಿ ಪ್ರೇಯರ್ ಮಾಡಿದ್ರೆ, ಅಂದರೆ ಎಕ್ಸ್ಟೆಂಟ್ಗೆ ಹೋದರೆ, ಒಬ್ಬ ಪ್ರಾರ್ಥನೆ ಮಾಡೋನ ಅವನ ಎಕ್ಸ್ಟೆಂಟ್ಗೆ ಹೋದ್ರೆ ಹೆಂಗೆಲ್ಲ ಕೂಗ್ಬೋದು ದೇವ್ರನ್ನ ಅನ್ನೋ ಒಂದು ಕೂಗ್ನ ಇಂಗ್ಲೀಷ್ ಪದಗಳಲ್ಲಿ ಬರೆದು ಇಟ್ಟಿದ್ದೀವಿ ನಾವು. ನನಗೆ ಆ್ಯಕ್ಟ್ ಮಾಡೋಕ್ಕೆ ಇಲ್ಲ ಫೈಟ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಯಾಕಂದರೆ ವಿಜಯ್ ಸರ್ದು ಒಂದು ವರ್ಷ ಗಟ್ಲೆದು ಇದೆ ಎಕ್ಸ್ಪೀರಿಯನ್ಸ್ ಇದೆ, ಆ್ಯಕ್ಟಿಂಗಲ್ಲಾಗಲಿ, ಫೈಟಿಂಗ್, ಡೈರೆಕ್ಷನಲ್ಲಾಗಲಿ. ಸೊ ಅವ್ರಿಗೆ ಒಂದು ಆ್ಯಕ್ಟರಿಂದ ಆ್ಯಕ್ಟಿಂಗ್ ಹೇಗೆ ಆಚೆ ತೆಗಿಬೋದು. ಈಗ ಒಂದು ಚಿಕ್ಕ ಸ್ಟಂಟ್ ಮಾಡೋಕ್ಕೆ ಒಂದು ಚಿಕ್ಕ ನುವಾನ್ಸಸ್ ಇರುತ್ತೆ. ಸೊ ಆ ವಿಷಯನ ಒಂದು ವಿಷಯ ಹೇಳಿದ್ರೆ ಅದು ನಮ್ಗೆ ಇನ್ನೂ ಈಸಿ ಆಗುತ್ತೆ. ಸೊ ಅದರಿಂದ ಅವ್ರ ಜೊತೆ ಕೆಲಸ ಮಾಡೋದು ತುಂಬ ಈಸಿ ಆಯಿತು ನನಗೆ. ಆಮೇಲೆ ತುಂಬ ಖುಷಿಯಾಗಿತ್ತು. ನಿಜ. ಅಂದರೆ ಈಗ ನನ್ನ ಕೊನೆಯಲ್ಲಿ ಹೇಳೋಣ ಅನ್ಕೊಂಡೆ, ಸಿನಿಮಾ ರಿಲೀಸ್ ಟೈಮಲ್ಲಿ ತಾವು ಪ್ರಶ್ನೆ ಕೇಳಿದ್ದೀರ.
ನಾನು ಈ ಕತೆ ಹುಡುಕಾಟ ಮಾಡಿದಾಗ ಸುಮಾರು ಜನ ಗಂಡು ಮಕ್ಕಳು, ಸುಮಾರು ಜನ ಹೆಣ್ಮಕ್ಳು ಪ್ರಾಪರ್ ಪರಿಚಯ ಇಲ್ದಿರ ಬೆಂಗಳೂರಿಗೆ ಬಂದ್ಬಿಡ್ತಾ ಇದ್ದಾರೆ. ಆ ಪರಿಚಯ ಇಲ್ದಿರ ಬೆಂಗಳೂರಿಗೆ ಬಂದು ಮೆಜೆಸ್ಟಿಕ್ಕಲ್ಲಿ ಇಳಿದಾಗ ಅವ್ರ ಬದುಕುಗಳೇ ನಾಶನ ಆಗೋಗುತ್ತೆ. ಅದರಲ್ಲಿ ಎಷ್ಟೋ ಹೆಣ್ಮಕ್ಳು ಮಿಸ್ ಆಗೋಗಿದ್ದಾರೆ. ಅವ್ರ ಪೇರೆಂಟ್ಸಿಗೆ ಸಿಕ್ಕೇ ಇಲ್ಲ ಪಾಪ. ಅವರು ಆ ಹೆಣ್ಮಕ್ಳು ಎಲ್ಲೋದ್ರು, ಏನು ಮಾಡ್ತಾ ಇದ್ದಾರೆ, ಅದೇನು ಹ್ಯೂಮನ್ ಟ್ರಾಫಿಕಿಂಗಾ ಅಥವಾ ಏನು ಹೆಣ್ಮಕ್ಳಿಗೆ ಯಾರೋ ಪಾಪ ಸುಮ್ಮನೆ ಪರಿಚಯ ಅಂತ ಹೇಳಿ ಕರೆಸಿ ಮೋಸ ಮಾಡೋರಿದ್ದಾರೆ. ಗಂಡು ಮಕ್ಕಳುಗಳು ಬಂದು ಅವರೆಲ್ಲೋ ಒಂದು ಕಡೆ ಗೊತ್ತಿಲ್ಲ. ನಮ್ಮ ಸಿನಿಮಾಲ್ ನಾನು ಅದನ್ನೆಲ್ಲ ತುಂಬ ಒತ್ತಿ ಬಿಡಿಸಿ ನಾನು ಹೇಳಿಲ್ಲ. ಎಷ್ಟೋ ಗಂಡು ಮಕ್ಕಳು ಮಿಸ್ ಆಗಿದ್ದಾರೆ. ಅದು ಕೂಡ ಆರ್ಗನ್ ಟ್ರಾಫಿಕಿಂಗ್ ಇರ್ಬೋದು. ಈ ಥರದ್ದು ಏನೇನೋ ಮಿಸ್ ಆಗ್ತಾ ಇದೆ. ಮೆಜೆಸ್ಟಿಕ್ ಅನ್ನೋದೇ ಒಂಥರ ನಮ್ಮ ಒಂದು ಎರಡೂ ಇದೆ ಅಲ್ಲಿ. ಹಣೆ ಬರ ಪಡ್ಕೊಳ್ಳೋದು ಇದೆ, ಹಣೆ ಬರನ ಯಾರು ಇನ್ನೊಬ್ರು ಬಂದು ಕಳೆಯೋದು ಇದೆ. ಒಂದು ಕ್ಷಣ ಮಾಡಿದ್ರೆ ಮಿಸ್ ಆಗೋಗುತ್ತೆ ಲೈಫಲ್ಲಿ. ನಾನು ಯಾವಾಗಲೂ ಒಂದೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ತಮ್ಮ ಪ್ರಶ್ನೆಗೆ ಲೋಕೇಶ್ ಅವರೇ, ಬೆಂಗಳೂರಿಗೆ ಯಾರೇ ಹೆಣ್ಮಕ್ಳು ಯಾರು ಬಂದು ಇಳಿತೀರಾ, ಹೊತ್ತಲ್ಲಿ ಬಂದು ಇಳಿದ್ಬಿಡ್ತಾರೆ. ಯಾರೋ ಪ್ರೀತಿಸೋನು ಕರೀತಾನೆ ಅಂತನೋ, ಮತ್ತು ಇನ್ಯಾರೋ ನಂಬಿಕೆಯನ್ನು ಕರೀತಾನೆ ಅಂತನೋ. ಆ ಬಂದ ಹೆಣ್ಮಕ್ಳು ತನ್ನ ತಾಯಿ ತಂದೆಗೂ ಸಿಗಲಿಲ್ಲ, ಕೊನೆಗೆ ಆಕೆಗೆ ನ್ಯಾಯನೂ ಸಿಕ್ಕಿಲ್ಲ ಬದುಕಿನಲ್ಲಿ. ಕೊನೆಗೆ ಆ ಮಗು ಎಲ್ಲೋಯ್ತು ಅಂತಲೇ ಗೊತ್ತಿಲ್ಲ. ಎಷ್ಟು ಮಿಸ್ಸಿಂಗ್ ಕಂಪ್ಲೇಂಟ್ಸ್ ಇವತ್ತು ಹಂಗೆ ಇದೆ, ಸಿಕ್ಕಿಲ್ಲ.